ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 9ನೇ ತರಗತಿ ಎಸ್.ಎ 2 ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ, ಇವತ್ತಿನ ಈ ಒಂದು ನಿಮಗೆ ಎಸ್.ಎ 2 ಎಕ್ಸಾಮ್ಗೆ DSCRT ಅಂದರೆ ಬೋರ್ಡ್ ಬಿಟ್ಟಿರುವ ವಿಜ್ಞಾನ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮೊಂದು ಎಸ್.ಎ 2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಎಸ್.ಎ 2 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ, ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ನೋಡ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಓಕೆ, ಬಾಯ್ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು 9ನೇ ತರಗತಿ 9th ಎಸ್.ಎ 2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದ್ರ ಮ್ಯಾಗೆ 9th ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಈಗ ನನ್ನ ಚಾನಲ್ ಮ್ಯಾಗೆ ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ಎಲ್ಲ ಕೂಡ ಆಗಿರ್ತೀನಿ, ಎಲ್ಲ ವಿಷಯ ಆಗಿರ್ತೀನಿ. ಜಸ್ಟ್ ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ, ಎಲ್ಲ ಕೂಡ ಇಂಪಾರ್ಟೆಂಟು. ನೋಡ್ತಾ ಹೋಗೋಣ. 2026ನೇ ಸಾಲಿನ 9ನೇ ತರಗತಿ 2ನೇ ಸಂಘಟನಾ ಮೂಲ್ಯಾಂಕನ ಅಂದರೆ ಎಸ್.ಎ 2 ಎಕ್ಸಾಮು ಮಾದರಿ ಪ್ರಶ್ನೆ ಪತ್ರಿಕೆ. ವಿಷಯ ಯಾವುದು? ವಿಜ್ಞಾನ. ಸಮಯ 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು 80. ಒಂದೇ ಮೇಲೆ ನಿಮಗೆ ಭಾಗ ಎ ಭೌತಶಾಸ್ತ್ರ ಇರ್ತದೆ. ಭೌತಶಾಸ್ತ್ರ ಇಲ್ಲೇನಿರ್ತವೆ, 2 ಮಲ್ಟಿಪಲ್ ಇರ್ತವೆ. ನಿಮಗೆ 3 ಭಾಗ ಮಾಡ್ತಾರೆ. ಭಾಗ ಎ, ಭಾಗ ಬಿ, ಭಾಗ ಸಿ ಮಾಡ್ತಾರೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಅಂತ 3 ಭಾಗ ಮಾಡ್ತಾರೆ. ಆಲ್ಮೋಸ್ಟ್ ಗೊತ್ತೇನೆ. ಒಂದೇ ಮೇಲ್ಮೆಗೆ 2 ಮಲ್ಟಿಪಲ್ ಇರ್ತಾವೆ ನೋಡಿ. ಒಂದೇ ಕ್ವಶನ್ನು, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ. ಏನು ಕೇಳಿದರೆ, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಏನಾಗ್ಬೋದು? ಆಪ್ಷನ್ ಎ ಸೌರಶಕ್ತಿ, ಆಪ್ಷನ್ ಬಿ ಶುಷ್ಕಕೋಶ, ಆಪ್ಷನ್ ಸಿ ವಿದ್ಯುತ್ ಶಕ್ತಿ, ಆಪ್ಷನ್ ಡಿ ಮೈಕ್ರೋಫೋನ್. ಯಾವುದಾಗ್ಬೋದು? ಉತ್ತರ ಏನಾಗ್ಬೋದು ನೋಡಿ, ಗೆಸ್ ಮಾಡಿ. ಆಪ್ಷನ್ ಬಿ ಶುಷ್ಕಕೋಶ ಸರಿಯಾದ ಉತ್ತರ. ಇನ್ನೊಂಥರ ನೆಕ್ಸ್ಟ್ ಕ್ವಶನ್ನು, ಕ್ವಶನ್ ನಂಬರ್ 2, ಒತ್ತಡದ SI ಏಕಮಾನ. ಒತ್ತಡದ SI ಏಕಮಾನ ಯಾವುದಾಗ್ಬೋದು? ನ್ಯೂಟನ್, ಜೂಲ್, ವಾಟ್, ಪಾಸ್ಕಲ್. ಯಾವುದಾಗ್ಬೋದು? 2ನೇ ಕ್ವಶನ್ಗೆ ಆನ್ಸರು ಉತ್ತರ ಆಪ್ಷನ್ ಡಿ ಪ್ಯಾಸ್ಕಲ್ ಸರಿಯಾದ ಉತ್ತರ. ನಂತರ ಕ್ವಶನ್ ನಂಬರ್ 3, 2ನೇ ಮೇಲೆ ಬರ್ತದೆ. ಈ ಪ್ರಶ್ನೆಗಳು ಉತ್ತರಿಸಿ. ಇವೇನು? 1 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 3, ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ ಜವ 346 ಮೀಟರ್ ಪರ್ ಸೆಕೆಂಡ್. ಆದರೆ ಶಬ್ದವು ಚಲಿಸಿದ ದೂರ ಎಷ್ಟು? ಉತ್ತರ ಎಷ್ಟಾಗ್ಬೋದು ನೋಡಿ. 3ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ನೋಡಿ, ಚಲಿಸಿದ ದೂರ VXT = 346 × 5 ಎಷ್ಟಾಗ್ತದೆ? 1730 m ಆಗ್ತದೆ. ಅರ್ಥ ಆಯ್ತಾ? 1730 ನೋಡಿ, ಕ್ಯಾಲ್ಕುಲೇಟ್ ಮಾಡಿ ಗೊತ್ತಾಗ್ತದೆ. ನಂತರ 4ನೇ ಕ್ವಶನ್ನು, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗ್ಬೋದು. ನೀವು ಅನ್ಕೋತೀರಾ ಇವೇನು ಮಾಡೋ ಕ್ವಶನ್ ಪೇಪರ್ ರಿಪೀಟ್ ಆಗೋದಿಲ್ಲ ಅಂತ. ಹಾಗೆಲ್ಲ ರಿಪೀಟ್ ಆಗ್ಬೋದು. ಒಟ್ಟಿನಲ್ಲಿ ನೋಡ್ಕೊಂಡಿರಿ, ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಸೊ ನಾನು ಟ್ರೈ ಮಾಡ್ತೀನಿ ನಿಮಗೆ ಒಂದು ವಿಜ್ಞಾನ ವಿಷಯದ ಮೇಲೆ ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ. ಪಾಸಿಂಗ್ ಪ್ಯಾಕೇಜು ಅಲ್ಲಿ ಹೇಳ್ತೀನಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು ಅಂತ ಹೇಳ್ತೀನಿ. ಸೊ ನೋಡೋಣ, ಹಾಕ್ತೀನಿ ಬೇಗನೆ. ನೆಕ್ಸ್ಟ್ ನೋಡೋಣ. 4ನೇದು ಆನ್ಸರ್ ನೋಡಿ. ಬೈಸಿಕಲ್ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ಇಷ್ಟು ಮರೆದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ನಂತರ 5ನೇ ಪ್ರಶ್ನೆ, 3ನೇ ಮೇನು. ಈ ಪ್ರಶ್ನೆಗಳು ಉತ್ತರಿಸಿ. ಇವೇನು? 2 ಅಂಕ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೇ ಪ್ರಶ್ನೆ, ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ವೇಗ, ಕಾಲ ಕೊಟ್ಟಿದ್ದಾರೆ. ಕೋಷ್ಟಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳು ಉತ್ತರಿಸಿ. ಪ್ರಶ್ನೆ ನೋಡ್ಕೊಳ್ಳಿ. 1ನೇ ಪ್ರಶ್ನೆ, ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ? ಇನ್ನು ಸೆಕೆಂಡ್ ಕ್ವಶನ್ನು, 2ನೇದು, ವಾಹನ ವೇಗ ಕಾಲನಕ್ಷೆಯು ಯಾವ ಆಕಾರವನ್ನು ಹೊಂದಿರುತ್ತದೆ? ನೋಡೋಣ ಉತ್ತರವನ್ನು. 5ನೇ ಕ್ವಶನ್ಗೆ ಉತ್ತರ ನೋಡೋಣ. ನೋಡಿ ಎಷ್ಟಾಗ್ಬೋದು ನೋಡಿ. 1ನೇದು ಏಕರೂಪ ವೇಗೋತ್ಕರ್ಷ ಚಲನೆ, 2ನೇದು ಸರಳ ರೇಖೆ. ಇನ್ನು 6 ಕ್ವಶನ್ ಕೊಟ್ಟಿದ್ದಾರೆ. ಆ ಕ್ವಶನ್ ಕೂಡ ನಾವು ನೋಡೋಣ. 6 ಕ್ವಶನ್ ನೋಡಿ. ಅಥವಾ ಕ್ವಶನ್ನು, RKM ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು ಒಂದನ್ನು ತೆಗೆದುಕೊಳ್ಳುತ್ತದೆ. ಉಪಗ್ರಹದ ಜವವನ್ನು ಲೆಕ್ಕಿಸಿ.
ಜವದ ಎಸ ಏಕಮಾನ ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗ್ಬೋದು. ನೋಡೋಣ ಆನ್ಸರು. 10 ಕ್ವಶನ್ಗೆ 5ನೇದು ಆನ್ಸರು ನೋಡಿ. ಆನ್ಸರ್ ಇಷ್ಟ ಆಗ್ತದೆ ನೋಡ್ಕೊಳ್ಳಿ. ನೆಕ್ಸ್ಟು 6ನೇ ಕ್ವಶನು. ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ನೀವು ಕೂಡ ಸಾಲ್ವ್ ಮಾಡಿ, ಟ್ರೈ ಮಾಡಿ, ಬಿಡೋಕೋಬೇಡಿ. ಬರೀ ನೀವು ಓದ್ಕೊಂಡ್ರೆ ಸಾಲೋದಿಲ್ಲ. ರಫ್ಗಲ್ಲಿ ಟ್ರೈ ಮಾಡಿ, ಅದು ತಪ್ಪಾಗಲಿ ಸರಿಯಾಗಲಿ ಟ್ರೈ ಮಾಡಿ, ಆಮೇಲೆ ನಾನು ಕೊಟ್ಟರೆ ಆನ್ಸರ್ ನೋಡ್ಕೊಳ್ಳಿ. 6ನೇ ಕ್ವಶನು. 6 kg ರಾಶಿ ಇರುವ ಒಂದು ಶಾಟ್ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗಿಸಿ ಅದರ ವೇಗವು 3 ಮೀಟರ್ ಫರ್ ಸೆಕೆಂಡ್ನಿಂದ 7 ಮೀಟರ್ ಫರ್ ಸೆಕೆಂಡ್ ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು? 6ನೇ ಕ್ವಶನ್ಗೆ ಆನ್ಸರ್ ನೋಡೋಣ. 6ನೇ ಆನ್ಸರ್ ನೋಡಿ, ಟ್ರೈ ಮಾಡಿ ನೀವು. ನಂತರ ಕ್ವಶನ್ ನಂಬರ್ 7. ಭೂಮಿಯ ಮೇಲಿನ ಗುರುತ್ವ ವಿಕೃತಶವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ. 7ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಉತ್ತರ ನೋಡ್ಕೊಳ್ಳಿ. ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವಿಕೃತಕರ್ಷವು ಹೆಚ್ಚಿರುತ್ತದೆ ಹಾಗೂ ಸಮಭಾಜಕ ವೃತ್ತಗಳಲ್ಲಿ ಕಡಿಮೆ ಇರುತ್ತದೆ. ಇಷ್ಟು ಬರೆದ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಮೇನ್ ಹೋಗೋಣ. 4ನೇ ಮೇನು. ಈ ಪ್ರಶ್ನೆಗಳು ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 9 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇ ಕ್ವಶನ್ ನೋಡಿ. ಅನುವರಣೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸಿ. ಕ್ರಮಗಳು 8ನೇ ಪ್ರಶ್ನೆ. ಉತ್ತರ ನೋಡೋಣ. ಉತ್ತರ ನೋಡಿ. ಸಭಾಂಗಣ ಅಥವಾ ಪಡಸಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಶಬ್ದ ಗ್ರಹಿಸುವ ಸಂಕುಚಿತ ದುಗ್ನಾರು ಹಲಗೆ ಅಥವಾ ಒರಟಾದ ಪ್ಲಾಸ್ಟರ್ನಿಂದ ಮುಚ್ಚಿರುತ್ತಾರೆ. ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದ ಗ್ರಹಿಕ ಗುಣಗಳನ್ನು ಪರಿಗಣಿಸುತ್ತಾರೆ. ನೋಡೋಣ ನೆಕ್ಸ್ಟ್ ಕ್ವಶನ್ನು. ಕ್ವಶನ್ ನಂಬರ್ 9. ಇಲ್ಲಿ ಕೂಡ AB ಕ್ವಶನ್ ಕೊಟ್ಟಿದ್ದಾರೆ. AB ಇಲ್ಲ, ಪ್ರಮಾಣಿಕ 1, 2 ಕೊಟ್ಟಿದ್ದಾರೆ. ಕೆಲವೊಂದ್ಸಲ AB ಕೊಡ್ತಾರೆ. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ. 2ನೇದು. 2 ಕಾಯಗಳ ನಡುವೆ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗ್ಬೋದು ಈ ಕ್ವಶನ್ನು. 9ನೇ ಕ್ವಶನ್ನು. ಅದ್ರ ಜೊತೆಗೆ ಇನ್ನೊಂದು 10 ಕ್ವಶನ್ ಕೊಟ್ಟಿದ್ದಾರೆ. 10 ಕ್ವಶನ್ನು. ಆರ್ಕಿಮಿಡೀಸ್ನ ತತ್ವವನ್ನು ವಿವರಿಸಿ. ಉತ್ತರ ನೋಡೋಣ. 9ನೇ ಕ್ವಶನಿಗೆ ಉತ್ತರವನ್ನು ನೋಡೋಣ. ನೋಡಿ, 2 ಕ್ವಶನ್ಗೆ ಆನ್ಸರ್ವೇ. 9ನೇದು ರೋಮನ್ 1. ಯಾವುದೇ 2 ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅವುಗಳ ಅಂತರಕ್ಕೆ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಅನುಪಾತದಲ್ಲಿಯೂ ಅವುಗಳ ಅಂತರಕ್ಕೆ ವರ್ಗಕ್ಕೆ ವಿಲೋಮಾನುಪಾತದ 2 ಕೂಡ ಬರ್ತದೆ. ನಂತರ 2ನೇದು ಕಾಯಗಳ ದ್ರವ್ಯರಾಶಿ ಹಾಗೂ ಅವುಗಳ ನಡುವಿನ ಅಂತರ. ನಂತರ 10 ಕ್ವಶನ್ ಕೂಡ ಆನ್ಸರ್ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಅಥವಾ ಸ್ಟಾಪ್ ಮಾಡಿಟ್ಟು ನೀವು ಉತ್ತರ ನೋಡ್ಕೊಳ್ಳಿ. ಸಾಧ್ಯದಷ್ಟು ಬರ್ಕೊಳ್ಳಿ, ಮತ್ತು ಟೈಮ್ ಇದ್ದರೆ ಬರ್ಕೊಳ್ಳಿ. ನಿಮ್ಮ ಎಕ್ಸಾಮಿಗೆ ತುಂಬಾ ಯೂಸ್ಫುಲ್ಲು. ಓಕೆ, ಟೈಮ್ ಇದ್ದರೆ ಬರ್ಕೊಳ್ಳಿ, ಹೆಲ್ಪ್ ಆಗ್ತದೆ ಎಕ್ಸಾಮಿಗೆ. ನೆಕ್ಸ್ಟ್ ನಾನು 10ನೇ ಕ್ವಶನ್ಗೆ ಹೋಗ್ತೀನಿ. 10ನೇ ಕ್ವಶನು. ಇಲ್ಲಿ ಕೂಡ ನಿಮಗೆ ರೋಮನ್ 1, 2, 3 ಅಂತ 3 ಕ್ವಶನ್ ಕೊಟ್ಟಿದ್ದಾರೆ. ಪ್ರತಿ ಕ್ವಶನಿಗೆ 1 ಮಾರ್ಕ್ಸ್ ಇರ್ತದೆ. 1ನೇ ನೋಡಿ. ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ. 2ನೇದು 1N ಬಲವನ್ನು ವ್ಯಾಖ್ಯಾನಿಸಿ. 3ನೇದು ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ. 3 ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. 10ನೇ ಪ್ರಶ್ನೆಯ ಉತ್ತರ ನೋಡೋಣ. 10ನೇ ನೋಡಿ. 1ನೇ ಕ್ವಶನ್ಗೆ ಆನ್ಸರು. ಅಸಂತುಲಿತ ಬಲಗಳು. 2ನೇದು ವರ್ತಿಸುವ ಬಲದ ಪ್ರಮಾಣ. 3ನೇದು ನ್ಯೂಟನ್ ಚಲನೆಯ 3ನೇ ನಿಯಮ. ನೋಡಿ, ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಚಟುವಟಿಕೆ 9.7 ಗಮನಿಸಿದ್ರೆ ನಿಮಗೆ ಗೊತ್ತಾಗ್ತದೆ ಉತ್ತರ. ಮೇಲಿನ ಆನ್ಸರ್ ಇದು. ಓಕೆ, ಸೊ 10ನೇದಾಯಿತು. ನೆಕ್ಸ್ಟ್ ನಾವು 11ನೇ ಕ್ವಶನ್ನು. ಈ ಪ್ರಶ್ನೆ ಉತ್ತರಿಸಿ. ಇವೇನು 4 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 8 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. ಎಷ್ಟು ಕ್ವಶನು? ನೀವು 2 ಕ್ವಶನ್ ಬರಬೇಕು. ಇಲ್ಲಿ ಕೆಲವು ಕ್ವಶನ್ ನಿಮಗೆ 10 ಕ್ವಶನ್ ಇರ್ತವೆ. ನೋಡೋಣ ಅವನುಗಳನ್ನ. 11ನೇ ಕ್ವಶನು. 1ನೇದು 1, 2 ಕೊಟ್ಟಿದೆ ನೋಡಿ. ಜವ ಮತ್ತು ವೇಗಗಳಿರುವ ವ್ಯತ್ಯಾಸ ತಿಳಿಸಿ. ವೆರಿ ಇಂಪಾರ್ಟೆಂಟು, ಜವ ಮತ್ತು ವೇಗಗಳಿರುವ ವ್ಯತ್ಯಾಸ. 2ನೇದು ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಉದಾಹರಣೆ ಕೊಡಿ. 11ನೇದು ಉತ್ತರ ನೋಡೋಣ. ನೋಡಿ, ಜವ ವೇಗ ವ್ಯತ್ಯಾಸ ತುಂಬೇನಿಲ್ಲ. ಏಕಕಾಲದಲ್ಲಿ ಕಾಯ ಚಲಿಸಿದ ದೂರ. ವೇಗ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ. ದಿಕ್ಕನ್ನು ಹೊಂದಿಲ್ಲ, ದಿಕ್ಕನ್ನು ಹೊಂದಿದೆ. ಆದಿಶ ಸದಿಶ. 3 ನೋಡ್ಕೊಳ್ಳಿ, ರಿಪೀಟ್ ಆಗ್ಬೋದು. ಜವ ಮತ್ತು ವೇಗದ ವ್ಯತ್ಯಾಸ. 2ನೇ ಕ್ವಶನು. ಏಕರೂಪ ಚಲನೆ. ಸ್ವತಂತ್ರವಾಗಿ ಏಕರೂಪ ವಿಕೃತಕರ್ಷದಿಂದ ಬೀಳುವ ಕಾಯಗಳು. ಏಕರೂಪವಲ್ಲದ ಚಲನೆ. ಸಮಾನ ಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವ ಕಾರು. ಇಂಪಾರ್ಟೆಂಟ್ ಕ್ವಶನು. 12ನೇ ಕ್ವಶನು. ಒಂದೇ ನೋಡಿ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ. ಇನ್ನು 2ನೇ ಕ್ವಶನು.
ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 2 ನಿಬಂಧನೆಗಳನ್ನು ತಿಳಿಸಿ. ನಿಬಂಧನೆಗಳು. ಇನ್ನು 3ನೇ ಕ್ವಶನು ಶಕ್ತಿಯನ್ನು ನಿರೂಪಿಸಿ. 4ನೇ ಕ್ವಶನು 1 kWh ಅನ್ನು ಜೂಲ್ನಲ್ಲಿ ವ್ಯಕ್ತಪಡಿಸಿ. ಜೂಲ್ನಲ್ಲಿ ಕೇಳಿದರೆ 12ನೇ ಕ್ವಶನ್ಗೆ ನಾವು ಉತ್ತರ ನೋಡೋಣ. ಉತ್ತರ ನೋಡಿ. 1ನೇದು ಹೌದು, ಸ್ಥಾನಪಲ್ಲಟ ಸಾಧ್ಯವಿದೆ. ಏಕರೂಪ ಚಲನೆಯಲ್ಲಿ ಇರುವ ಕಾಯ ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗುತ್ತದೆ, ಆದರೆ ಕಾಯದ ಸ್ಥಾನಪಲ್ಲಟವಾಗುತ್ತದೆ. ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸುತ್ತಿರುವಾಗ ಸ್ಥಾನಪಲ್ಲಟ ಸಾಧ್ಯವಿದೆ, ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯ ಇರ್ತದೆ. 3ನೇದು ಕಾಯು ಸ್ಥಾನವನ್ನು ಬದಲಾಯಿಸಿರಬೇಕು, ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. 3ನೇದು ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ಶಕ್ತಿ ಎನ್ನುವರು. 4ನೇದು ಇಷ್ಟು ಬರ್ತದೆ ನೋಡಿ, 3.6 × 10 6 J ಅಂದರೆ ಜೆ ಅಂದ್ರೇನು? ಜೂಲ್ ಅಂತ ಅರ್ಥ. ಇನ್ನು 6 ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದಾರೆ. 6 ಕ್ವಶನ್ ನೋಡೋಣ. 12ನೇದು 6 ಕ್ವಶನ್ ನೋಡಿ. ಚಲನಶಕ್ತಿ ನಿರೂಪಿಸಿ. ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು, ಅದರ ಚಲನಶಕ್ತಿ ಏನಾಗುತ್ತದೆ? 3ನೇದು ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ. ನೋಡೋಣ ಈ 3 ಕ್ವಶನ್ಗೆ ಉತ್ತರಗಳನ್ನ ನೋಡೋಣ. 12ನೇ ಕ್ವಶನು 12ನೇ ಕ್ವಶನ್ ಅನ್ಕೋತೀನಿ ಇದು. ಸೊ 6 ಕ್ವಶನ್ ಆನ್ಸರ್ ಇದೆ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ ನೀವು. ನಾನು ಜಸ್ಟ್ ನೆಕ್ಸ್ಟ್ ಮೇನ್ಗೆ ಹೋಗ್ತೀನಿ, 2ನೇ ಮೇನ್ಗೆ. ಇನ್ನಂತರ ಬರುವಂಥದ್ದು ಎರಡನೇ ಭಾಗ ಬಿ ಬರ್ತದೆ, ರಸಾಯನಶಾಸ್ತ್ರ. ಇಲ್ಲೂ ಕೂಡ ನಿಮಗೆ ಸೇಮ್ ಪ್ಯಾಟರ್ನು 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು ಎಲ್ಲ ಕೂಡ ಇರ್ತವೆ. 1ನೇ ಮೇಲ್ಮೇಗೆ 3 ಮಲ್ಟಿಪಲ್ ಇರ್ತವೆ ನೋಡಿ ಇಲ್ಲಿ. 13ನೇ ಕ್ವಶನು ಚತುರ್ ಪರಮಾಣೀಯತೆ ಹೊಂದಿರುವ ಧಾತು. ಪರಮಾಣೀಯತೆ ಕೇಳಿದರೆ ಆಕ್ಸಿಜನ್, ಹೀಲಿಯಂ, ಫಾಸ್ಫರಸ್, ನೈಟ್ರೋಜನ್. ಯಾವುದಾಗ್ಬೋದು ಉತ್ತರ? ಗ್ಯಾಸ್ ಮಾಡಿ ನೋಡೋಣ. 1ನೇದು ಆಪ್ಷನ್ ಸಿ ಫಾಸ್ಫರಸ್ ಆಗ್ತದೆ, ಫಾಸ್ಫರಸ್. 13ನೇದು ಫಾಸ್ಫರಸ್. ನಂತರ 14ನೇದು ಈ ಧಾತುನಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕ್ರಮವಾಗಿ ಅಬ್ಸರ್ವ್ ಮಾಡಿ. 15 x31 ಇದೆ. ಆಪ್ಷನ್ ಎ, ಕ್ವಶನ್ ನಂಬರ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಯಾವುದಾಗ್ಬೋದು? 15, 16 ಮತ್ತು 15, 15, 15 ಮತ್ತು 15, 16, 15 ಮತ್ತು 15, 15, 15 ಮತ್ತು 16. ಉತ್ತರ ನೋಡೋಣ ಎಷ್ಟಾಗ್ಬೋದು? ಆಪ್ಷನ್ ಎ ಆಗ್ತದೆ, 15, 16 ಮತ್ತು 15 ಸರಿಯಾದ ಉತ್ತರ. ನಂತರ ಪ್ರಶ್ನೆ ಸಂಖ್ಯೆ 15. ಶುಷ್ಕ ಮಂಜುಗಡ್ಡೆಯ ಮೇಲಿನ ಒತ್ತಡವನ್ನು 1 atm ಗಿಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪ್ರಕ್ರಿಯೆಯು ಏನಾಗ್ಬೋದು? ಇದು ಉತ್ತರ ನೋಡೋಣ, ವೇಟ್ ಮಾಡಿ. ಆಪ್ಷನ್ ಬಿ ಆಗ್ತದೆ, ಉತ್ಪನ್ನ ಸರಿಯಾದ ಉತ್ತರ. ನೋಡ್ಕೊಳ್ಳಿ ಅಲ್ಲಿ ಕರೆಕ್ಟ್ ಆನ್ಸರ್ಗಳನ್ನು. ನಂತರ 16ನೇ ಕ್ವಶನ್. ಇಲ್ಲಿ ಕೂಡ 3 ಒಂದೊಂದು ಪ್ರಶ್ನೆ ಇರ್ತವೆ. 16 ಲೋಹಗಳು ಎಂದರೇನು? ಮೊದಲನೇ ಕ್ವಶನ್ ನೋಡ್ಕೊಳ್ಳಿ ಅಥವಾ ಬುಕ್ಕಲ್ಲಿ ಬರ್ಕೊಳ್ಳಿ, ನಾನು ನಿಮಗೆ ಡೈರೆಕ್ಟಾಗಿ ಉತ್ತರ ಕೊಡ್ತೇನೆ. 17ನೇದು SO2 ಇದರ ಸಾಪೇಕ್ಷ ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ. S = 37, O = 16 ಕೊಟ್ಟಿದ್ದಾರೆ. 18 ಒಂದು ಸಂಯುಕ್ತದ ಅನುಸೂತ್ರ XY4 ಆದರೆ X ಮತ್ತು Yಗಳ ವೇಲೆನ್ಸಿ ತಿಳಿಸಿ. 16, 17, 18 3 ಪ್ರಶ್ನೆಯ ಉತ್ತರ ನೋಡೋಣ. ನೋಡಿ 16 ಕೆಲವು ಧಾತುಗಳು ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣ ಹೊಂದಿವೆ. 17ನೇ ದಿಶ ಬರ್ತಾಯಿದೆ ನೋಡಿ, 64 U. 18 X = 4, Y = 1. ನಂತರ ನೆಕ್ಸ್ಟ್ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 2 ಅಂಕ ಪ್ರಶ್ನೆಗಳು 3 ಇರ್ತವೆ, ಟೋಟಲಾಗಿ 6 ಅಂಕ. 19 ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. 20 ಒಂದು ಲೋಟ ಬಿಸಿ ನೀರಿಗೆ ಬೆರೆಸಿದ ಒಂದು ಹನಿ ಆಹಾರದ ಬಣ್ಣವು ತಣ್ಣೀರಿಗಿಂತ ವೇಗವಾಗಿ ಹರಡುತ್ತದೆ, ಕಾರಣ ಕೊಡಿ. 21 ಆಹಾರ ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗಿದೆ. ಈ ವಾಕ್ಯವನ್ನು ಸಮರ್ಥಿಸಿ. ಸೊ ನಿಮಗೆ ಬುಕ್ಕಲ್ಲಿ ಬರ್ಕೊಳ್ಳಿ, ನೀವು ಅರ್ಥ ಐತೆ, ಬುಕ್ಕಲ್ಲಿ ಬರ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟಾಗಿ 3 ಕ್ವಶನ್ ಆನ್ಸರ್ ಕೊಡ್ತೇನೆ. ಸೊ ಒಂದೊಂದು ಹೇಳ್ತಾ ಹೋದ್ರೆ ತುಂಬ ಲೆಂತ್ ಆಗ್ತದೆ ವಿಡಿಯೋ, ಅದೇ ಬರ್ಕೊಳ್ಳಿ ಬುಕ್ಗಳಲ್ಲಿ. ನಾನು ನಿಮಗೆ ಡೈರೆಕ್ಟಾಗಿ 3 ಕ್ವಶನ್ಗೆ ಆನ್ಸರ್ ಕೊಡ್ತೀನಿ, ಬರ್ಕೊಳ್ಳಿ. 19, 20, 21 ಉತ್ತರ ನೋಡೋಣ. ನೋಡಿ 19ನೇ ಚಿತ್ರ ಈ ರೀತಿ ಬರ್ತದೆ. 2 ಮಾರ್ಕ್ಸಿಗೆ ಕೇಳ್ತಾರೆ. ಬುಕ್ಕಲ್ಲಿ ನೋಡ್ಕೊಳ್ಳಿ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ನೋಡ್ಕೊಳ್ಳಿ, ಅಲ್ಲಿ ವಿಜ್ಞಾನ ಬುಕ್ಕಲ್ಲಿ ಕೊಟ್ಟಿದ್ದಾರೆ. 20, 21 ಉತ್ತರ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ನಾವು 22ನೇ ಕ್ವಶನು. ಇಲ್ಲಿಂದ ನಮಗೆ ಏನಿರ್ತವೆ 3 ಅಂಕದ 3 ಪ್ರಶ್ನೆಗಳು, ಟೋಟಲ್ 9 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 22ನೇ ಕ್ವಶನ್ನು ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ, ಅಥವಾ ಈ ಕೆಳಗಿನ ಕಲೀಲುಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಗಳನ್ನು ಬರೆಯಿರಿ. ಏರೋಸಾಲ್, ಜೆಲ್, ಸಾಲ್. 22ನೇ ಕ್ವಶನ್ಗೆ ಉತ್ತರ ನೋಡೋಣ.
ಸೊ ಕನ್ಫ್ಯೂಸ್ ಆಗೋದು ನಿಮಗೆ ಒಂದೇನೋ ಕೊಡ್ತೀನಿ ಈಗ 22ನೇ ಕ್ವಶನ್ ಆನ್ಸರು ನೋಡಿ. ಆನ್ಸರು ಮಿಶ್ರಣಗಳು ಮತ್ತು ಸಂಯುಕ್ತಗಳು ವ್ಯತ್ಯಾಸ ನೋಡ್ಕೊಳ್ಳಿ. ವಿಡಿಯೋನ ಪಾದ್ಬಿಟ್ಟು ವ್ಯತ್ಯಾಸ ನೋಡ್ಕೊಳ್ಳಿ ನೀವು. ಅಥವಾ ಕ್ವಶನ್ನು ಎ ಕ್ವಶನ್ಗೆ ಆನ್ಸರ್ ನೋಡಿ. ದ್ರವ, ಅನಿಲ, ಮಂಜು, ಮೋಡ, ಮಂಜು. ಮಂಜು ಅಥವಾ ಮೋಡ ಅಥವಾ ಮಂಜು. ದ್ರವ, ಘನ, ಜೆಲ್ಲಿ, ಚೀಸ್ ಅಥವಾ ಬೆಣ್ಣೆ. ಘನ ದ್ರವ, ಮೆಗ್ನೀಷಿಯಾದ ಹಾಲು. ಇವು 3 ಆನ್ಸರ್ಗಳು. ನಂತರ 23ನೇ ಪ್ರಶ್ನೆ. ವಿಡಿಯೋನ ಪಾದ್ಬಿಟ್ಟು ನೋಡ್ಕೊಳ್ಳಿ. ಮಿಶ್ರಗಳು, ಸಂಯುಕ್ತಗಳು ಉತ್ತರ ನೋಡ್ಕೊಳ್ಳಿ. ನಂತರ 23ನೇ ಕ್ವಶನ್ನು. ಅಮೋನಿಯಂ ಕ್ಲೋರೈಡ್ ಉತ್ಪನ್ನದ ಚಿತ್ರ ಬರೆದು ಈ ಕೆಳಗಿನ ಭಾಗ ಗುರುತಿಸಿ. ಯಾವ ಭಾಗಗಳು? ಎ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಪಿಂಗಾಣಿ ಪಾತ್ರೆ. 24 ಅಯಾನ್ ಎಂದರೇನು? ಬಹುಪರಮಾಣುಯ ಧನ ಅಯಾನ್ ಮತ್ತು ಋಣ ಅಯಾನ್ಗೆ ಉದಾಹರಣೆ ಕೊಡಿ. ಅಥವಾ ಕ್ವಶನ್ ಕೊಟ್ಟಿದ್ದಾರೆ, ಇವುಗಳನ್ನು ಅನುಸೂತ್ರ ಬರೀರಿ. ವೇರ್ ಇಂಪಾಯಿಂಟ್ ಕೇಳ್ತಾರೆ ಅನುಸೂತ್ರಗಳನ್ನು. ಅರ್ಥ ಆಯ್ತಾ? ಮೆಗ್ನೀಷಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. 23, 24ಕ್ಕೆ ಉತ್ತರವನ್ನು ನೋಡೋಣ ನಾವು. ಕ್ವಶನ್ ಬರ್ಕೊಳ್ಳಿ ನೀವು. ಕ್ವಶನ್ ಬರ್ಕೊಳ್ಳಿ, ನಾನು ನಿಮಗೆ ಉತ್ತರ ಕೊಡ್ತೇನೆ. 23, 24 ಅದು ನೆನಪಿಟ್ಕೊಳ್ಳಿ. 23, 24 ನೋಡಿ. ಚಿತ್ರ ನೋಡ್ಕೋಬೋದು, ಬುಕ್ಕಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. 23 ಜೊತೆಗೆ ಭಾಗಕ್ಕೂ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಬರೀ ಚಿತ್ರ ಕೇಳೋದಿಲ್ಲ ಅವರು, ಚಿತ್ರ ಜೊತೆಗೆ ಭಾಗಗಳನ್ನ ಕೇಳ್ತಾರೆ. 23, 24 ನೋಡಿ. ಸೊ ಉತ್ತರವೇ 2 ಕ್ವಶನ್ಗೆ ಉತ್ತರವೇ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ಹೋಗೋಣ. 25ನೇ ಕ್ವಶನ್ನು. ಇಲ್ಲಿ ನಿಮಗೆ 4 ಅಂಕ, ಒಂದು ಪ್ರಶ್ನೆ ಹುಡ್ಲಾಗ 4 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಸಾರಿ, ಒಂದೇ ಪ್ರಶ್ನೆ 4 ಅಂಕ. ಅರ್ಥ ಆಯ್ತಾ? ಒಂದೇ ಪ್ರಶ್ನೆ. ಇಲ್ಲಿ 2 ಕ್ವಶನ್ ಕೊಡ್ತಾರೆ ಅವರು. 4 ಮಾರ್ಕ್ಸಿಗೆ 2 ಕ್ವಶನ್ ಕೊಡ್ತಾರೆ. ನಿಮ್ಗೆ ತುಂಬಾ ಈಸಿ ಯಾವುದು ಒಂದನ್ನು ಬರಬೇಕು. 25ನೇ ಕ್ವಶನ್ನು ನೋಡಿ. ಕೊಟ್ಟಿರುವ ಧಾತುಗಳು ವೆಲೆನ್ಸಿ ಕಂಡುಹಿಡಿದ್ರೆ ವೇರ್ ಇಂಪಾಯಿಂಟ್ ವೆಲೆನ್ಸಿ ಕೇಳ್ತಾರೆ. ಕೇಳ್ತಾರೆ. ಕೆಲವು ಧಾತುಗಳನ್ನು ಕೊಡ್ತಾರೆ, ಇವನೇ ಕೊಡ್ಬೋದು, ಬೇರೆ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಧಾತು ಕೊಡ್ತಾರೆ, ವೆಲೆನ್ಸಿ ಕೇಳ್ತಾರೆ. ನೈಟ್ರೋಜನ್ Z7, ನಿಯಾನ್ Z10, ಮೆಗ್ನೀಷಿಯಂ Z12. ಎರಡನೇದು, ಒಂದು ಪರಮಾಣುವಿಗೆ ಕೆ ಮತ್ತು ಎಲ್ ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 25ನೇ ಕ್ವಶನ್ ನಾವು ಆನ್ಸರ್ ನೋಡೋಣ. ಅಥವಾ ಕ್ವಶನ್ಗಳು ನೋಡ್ಕೊಳ್ಳಿ ನೀವು. ಪರಮಾಣುಗಳ ಆವೇಶಯುಕ್ತ ಕಣಗಳಿಂದಾಗಿವೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆ ತಿಳಿಸಿ. 2ನೇ ಕ್ವಶನ್ನು. ಪರಮಾಣುವಿನ ರಚನೆಯ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನ ಹೆಸರನ್ನು ತಿಳಿಸಿ. ನೋಡಿ, ವಿಜ್ಞಾನ ಹೆಸರು ಮಾತ್ರ. ಇಷ್ಟಕ್ಕೆ 4 ಮಾರ್ಕ್ಸು. 25ನೇ ಕ್ವಶನ್ಗೆ 2 ಉತ್ತರ ನೋಡೋಣ. ಅಥವಾ ಕ್ವಶನ್ ಕೂಡ ಆನ್ಸರ್ ಹೇಳ್ತೀನಿ. 25 ನೋಡ್ಕೊಳ್ಳಿ. ಸೊ 4 ಮಾರ್ಕ್ಸ್ಗೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ರಿಪೀಟ್ ಆದ್ರೂ ಕೂಡ ಆಗ್ಬೋದು. ಸ್ವತಃ ಕ್ವಶನ್ ನೋಡಿ. ಯಾರೆಲ್ಲ ವಿಜ್ಞಾನಿಗಳು? ಜಾನ್ ಡಾಲ್ಟನ್, ಜೆ ಥಾಮ್ಸನ್, ರುದರ್ಫೋರ್ಡ್, ನೀಲ್ಸ್ ಬೋರ್. ಇವೆಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಗೆ. ನಂತರ ನೆಕ್ಸ್ಟ್ ಮೇನ್ ಹೋಗೋಣ ನಾವು. ಭಾಗ ಸಿ ಬರ್ತದೆ, ಜೀವಶಾಸ್ತ್ರ ಇರ್ತದೆ. ಇದೇ ಲಾಸ್ಟ್ ಭಾಗ. ಇಲ್ಲೂ ಕೂಡ ನಿಮಗೆ ಸೇಮು 1 ಮಾರ್ಕ್ಸು, ಮಲ್ಟಿಪಲ್ಲು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಎಲ್ಲ ಇರ್ತವೆ. 1ನೇ ಕ್ವಶನ್ ನೋಡಿ. ಇಲ್ಲಿ 3 ಮಲ್ಟಿಪಲ್ ಇರ್ತವೆ. 26 ಜೀವಕೋಶ ಪೊರೆಯ ಮತ್ತೊಂದು ಹೆಸರು. ಜೀವಕೋಶ ಪೊರೆಯ ಮತ್ತೊಂದು ಹೆಸರು ಏನಾಗ್ಬೋದು? ABCD ಯಾವುದಾಗ್ಬೋದು? ಗ್ಯಾಸ್ ಮಾಡಿ. ನಾನು ಆನ್ಸರ್ ಹೇಳ್ತೀನಿ, ಗ್ಯಾಸ್ ಮಾಡಿ. ಇನ್ನು ಆಪ್ಷನ್ ಸಿ ಆಗ್ತದೆ, ಅರಿವ್ಯಾಪ ಪೋರೆ. ನಂತರ 2ನೇ ಕ್ವಶನು. ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಕಣದಾಂಗಗಳು. ತನ್ನದೇ ಆದ DNA ಮತ್ತು ರೈಬೋಸೋಮ್ ಯಾವುದಾಗ್ಬೋದು? ಇದು ಆಪ್ಷನ್ ಡಿ ಆಗ್ತದೆ, ಮೈಟೊಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್. ನಂತರ 28ನೇ ಕ್ವಶನ್ನು. ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ಸ್ವದೇಶಿ ಹಸು ಯಾವುದು? ಆಪ್ಷನ್ ಎ ಬಾಸ್ ಇಂಡಿಕಾ ಸರಿಯಾದ ಉತ್ತರ. ನಂತರ ನೆಕ್ಸ್ಟ್ ಮೆನು. ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆ 1 ಅಂಕ. 29 ಜೀವಕೋಶದಲ್ಲಿನ ಲೈಸೋಸೋಮ್ ಒಂದು ಕಾರ್ಯವನ್ನು ಬರೆಯಿರಿ. 30 ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಗಳನ್ನು ಹೆಸರಿಸಿ. 31 ಎಪಿಸ್ ಸೆರಿನ ಇಂಡಿಕಾದ ಪ್ರಾಮುಖ್ಯತೆ ಏನು? ಈ 3 ಪ್ರಶ್ನೆಗೆ ಉತ್ತರ ನೋಡೋಣ ನಾವು. 29, 30, 31 ನೋಡಿ. 29 ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುತ್ತೇವೆ. ಜೀವಕೋಶದಲ್ಲಿ ಇರಬಹುದಾದ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುತ್ತದೆ. ಯಾವುದಾದ್ರು ಒಂದು. 30 ಬ್ರಾಯ್ಲರ್ ಲೇಯರ್ಸ್. 31 ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸುವ ಭಾರತೀಯ ತಳಿ. ನಂತರ ನೆಕ್ಸ್ಟ್ 32ನೇ ಕ್ವಶನ್ನು.
ಇವೇನು 2 ಅಂಕದ ಪ್ರಶ್ನೆಗೆ 2 ಇರ್ತವೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ಇಲ್ಲಿ ಕೂಡ 10 ಕ್ವಶನ್ ಇರ್ತವೆ, 32. ನೋಡಿ ಇಲ್ಲಿ ಯಾವೆಲ್ಲ 10 ಕ್ವಶನ್ ಇವೆ, ಆ ಕ್ವಶನ್ಗೆ ಆ 10 ಕ್ವಶನ್ ಎಕ್ಸಾಮಲ್ಲಿ ಇರ್ತವೆ. essay 2ನಲ್ಲಿ ಇಲ್ಲಿ ಯಾವೆಲ್ಲ ಎಕ್ಸ್ಟ್ರಾ 10 ಕ್ವಶನ್ ಇವೆ ಅಥವಾ 6 ಕ್ವಶನ್ ಇವೆ, ಅವು ಎಕ್ಸಾಮಲ್ಲಿ ಇದ್ದೇ ಇರ್ತವೆ. ಅರ್ಥ ಆಯ್ತಾ? ಯಾವ ನಂಬರ್ ಇದೆ ನೋಡ್ಕೊಳ್ಳಿ. 32 ಇದ್ದರೆ 32 ಇರ್ತದೆ, ಈ ರೀತಿ. 33 ಇಲ್ಲ ಅಂದರೆ ಇರೋದಿಲ್ಲ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಬರ್ತದೆ, 4 ಮಾರ್ಕ್ಸ್ 10 ಕ್ವಶನ್ ಕೊಟ್ಟಿರ್ತಾರೆ, ಕೆಲಸ 3 ಮಾರ್ಕ್ಸಿಗೆ ಕೊಡ್ತಾರೆ. 32 ಸ್ಕಿರೆಂಕೈಮ್ ಅಂಗಾಂಶದ ಕೋಶಗಳ ಭಿತ್ತಿಯ ಮಂದತೆ ಹಾಗೂ ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಗೆ ಮಂದತೆಗೆ ಕಾರಣವಾದ ರಾಸಾಯನಿಕ ವಸ್ತುಗಳು ಯಾವುವು? ಅಥವಾ ಕ್ವಶನ್ನು, ವಿದ್ಯಾರ್ಥಿಯೊಬ್ಬನು ಕದಿರಿನಾಕಾರದ ಗೆರೆಗಳಿಲ್ಲದ ಮತ್ತು ಕೊಳವೆಯಾಕಾರದ ಅಡ್ಡಗೆರೆಗಳುಳ್ಳ ಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅವನು ಅವುಗಳನ್ನು ಹೇಗೆ ವಿಂಗಡಿಸಬಹುದು? 32ನೇ ಕ್ವಶನ್ ಆನ್ಸರ್ ನೋಡೋಣ. ನೋಡ್ಕೊಳ್ಳಿ ಆನ್ಸರು. ಲಿಗ್ನಿನ್ ಮತ್ತು ಕ್ಯೂಟಿನ್ ಅಥವಾ ಪಟ್ಟಿ ರಹಿತ ಸ್ನಾಯು ಮತ್ತು ಪಟ್ಟಿ ಸಹಿತ ಸ್ನಾಯು. ನೆಕ್ಸ್ಟ್ 32ನೇ ಕ್ವಶನ್ ಆಯಿತು. 33ನೇ ಕ್ವಶನ್ ಹೋಗೋಣ. ಆಧುನಿಕ ಧಾನ್ಯ ಸಂಗ್ರಹ ತೋಟಗಳಲ್ಲಿ ಸಿಲ್ಲೋಸ್ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳೇನು? ಅಥವಾ ರೈತನೊಬ್ಬನು ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಚಿಸಿದ್ದಾನೆ, ಅವನಿಗೆ ರಸಗೊಬ್ಬರಗಳಿಂದಾಗುವ ಅನಾನುಕೂಲಗಳನ್ನು ತಿಳಿಸಿ. ರಸಗೊಬ್ಬರದಿಂದ ಅನಾನುಕೂಲ ಕೇಳಿದರು. 33ನೇ ಕ್ವಶನ್ ಆನ್ಸರ್ ಹೇಳ್ತೀನಿ. ಸೊ ನೋಡಿ, ಇವೆಲ್ಲ ಆನ್ಸರು. ವಿಡಿಯೋನ ಪಾಸ್ ಮಾಡಿ ಅಥವಾ ಸ್ಟಾಪ್ ಮಾಡಿ ಈ ಉತ್ತರಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ 34ನೇ ಕ್ವಶನ್ನು. ಇವೇನು 3 ಅಂಕದ 3 ಪ್ರಶ್ನೆ ಇಟ್ಟಲಾಗ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 34 ಜೀವಕೋಶದಲ್ಲಿನ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯಲ್ಲಿ ಲೈಸೋಸೋಮ್ಗಳ ಪಾತ್ರವನ್ನು ವಿವರಿಸಿ. 35 ನರಕೋಶದ ಚಿತ್ರ ಬರೆದು ಭಾಗವನ್ನು ಗುರುತಿಸಿದೆ. ವೆರಿ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು. ಒಟ್ಟಿನಲ್ಲಿ ಚಿತ್ರ ಕೇಳ್ತಾರೆ, ನಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. 36 ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಅಥವಾ ಸಾವಯವ ಕೃಷಿ ಎಂದರೇನು? ಸಾವಯವ ಕೃಷಿ ಪದ್ಧತಿಯ ಉಪಯೋಗಗಳನ್ನು ತಿಳಿಸಿ. 34, 35, 36 ಈ 3 ಪ್ರಶ್ನೆಗಳ ಉತ್ತರವನ್ನು ಕೊಡ್ತೀನಿ. 34, 35, 36 ನೋಡಿ, ಇವು ಉತ್ತರಗಳು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. 34 ಆಮೇಲೆ 35, 36 ಚಿತ್ರ ನೋಡ್ಕೊಳ್ಳಿ, ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ, ಜೊತೆಗೆ ಭಾಗಗಳು ನೋಡ್ಕೊಳ್ಳಿ. ಚಿತ್ರ ಜೊತೆಗೆ ಭಾಗಗಳು ಕೂಡ ಇಂಪಾರ್ಟೆಂಟು. 34, 35, 36 ನಂತರ 37ನೇ ಕ್ವಶನ್ ಹೋಗೋಣ. ಕ್ವಶನು, ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 4 ಪ್ರಶ್ನೆ ಬಂದಿರ್ತದೆ, ಟೋಟಲಾಗಿ 4 ಅಂಕ. ಪ್ರಾಣಿ ಜೀವಕೋಶದ ಚಿತ್ರ ರಚಿಸಿ, ಈ ಕೆಳಗಿನ ಭಾಗ ಗುರುತಿಸಿ. ವೆರಿ ಇಂಪಾರ್ಟೆಂಟು. ಈ ಕ್ವಶನ್ ರಿಪೀಟ್ ಆಗ್ಬೋದು, ನಿಮಗೆ ಗ್ಯಾರಂಟಿ ರಿಪೀಟ್ ಆಗಿ ಆಗ್ತದೆ, ಹೇಳೋಕ್ಕಾಗಲ್ಲ. SC2 ಎಕ್ಸಾಮಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು, 4 ಮಾರ್ಕ್ಸ್ಗೆ. ಸೆಂಟ್ರಿಯೋಲ್ ಮೈಟೋಕಾಂಡ್ರಿಯಾ ಭಾಗ ಕೊಟ್ಟಿದ್ದಾರೆ. ಸೆಂಟ್ರಿಯೋಲ್ ಮೈಟೋಕಾಂಡ್ರಿಯಾ ನೋಡೋಣ. 37ನೇ ಕ್ವಶನ್ ಆನ್ಸರು. ಚಿತ್ರ ಈ ರೀತಿ ಇದೆ ನೋಡಿ, ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ, ವಿಜ್ಞಾನ ಬುಕ್ಕಲ್ಲಿ ನಿಮಗೆ ತುಂಬಾ ಅರ್ಥ ಆಗ್ತದೆ ಈಸಿಯಾಗಿ. 34 ಕ್ಲಿಯರ್ಸ್ ಚಿತ್ರ ನೋಡ್ಕೊಳ್ಳಿ. ನಂತರ 38ನೇ ಕ್ವಶನು, ಲಾಸ್ಟ್ ಕ್ವಶನ್ ಅನ್ಕೋತೀನಿ. 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ನೋಡಿ, 2 ಕ್ವಶನ್ ಕೊಡ್ತಾರೆ. ನಿಮಗೆ ಯಾವ ತುಂಬಾ ಈಸಿಯಾಗಿ ಬರೀರಿ. 38 ಇವುಗಳನ್ನು ಹೆಸರಿಸಿ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ, ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ, ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ, ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ, ಜೀವಕೋಶ ಶಕ್ತಿ ಕೇಂದ್ರ. ಅಥವಾ ಪಟ್ಟೆ ಸಹಿತ, ಪಟ್ಟೆ ರಹಿತ ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು, ಅವುಗಳ ರಚನೆ ಮತ್ತು ಸ್ಥಾನಗಳನ್ನು ಆಧರಿಸಿ ಬರೆಯಿರಿ. ರಕ್ತವು ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶವಾಗಿದೆ ಎಂದು ಸಮರ್ಥಿಸಿ. ಈ 38ನೇ ಕ್ವಶನಿಗೆ ಆನ್ಸರ್ ನೋಡೋಣ. 38ನೇ ಕ್ವಶನು ಇಷ್ಟು ಆನ್ಸರ್ ಇದೆ ನೋಡ್ಕೊಳ್ಳಿ. ಚಪ್ಪಡಿ ಅನುಲೇಪಕ ಅಂಗಾಂಶ, ಸ್ನಾಯು ರಜ್ಜು, ರಕ್ತ, ನರಕೋಶ, ಅಡಿಪೋಸ್ ಅಂಗಾಂಶ. ಅಥವಾ ಕ್ವಶನ್ನು ನೋಡ್ಕೊಳ್ಳಿ, ನಿಮಗೆ ತುಂಬಾ ಈಸಿ ಯಾವುದು ಅದನ್ನ ಬರೀರಿ. ಆಲ್ಮೋಸ್ಟು ಈಸಿ ಕ್ವಶನ್ ಕೊಡ್ತಾರೆ, ಅಷ್ಟೊಂದು ಟಫ್ ಏನು ಕೊಡೋದಿಲ್ಲ, ನೀವು ಬರಿಬೋದು ಅನ್ಕೋತೀನಿ. ಓಕೆ, ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗ ನನ್ನ ಚಾನಲ್ ಮೇಲೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಪ್ರತಿಯೊಂದು ವಿಷಯ ಹಾಕಿರ್ತೀನಿ. ಜಸ್ಟ್ ಚಾನಲ್ಗೆ ಹೋಗಿ ನಿಮಗೆ ಎಲ್ಲ SC2 ಎಕ್ಸಾಮ್ ಕ್ವಶನ್ ಪೇಪರ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲ ಕೂಡ ಸಿಗ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ. ಈ ಒಂದು ಕ್ವಶನ್ ಪೇಪರ್ ಬಗ್ಗೆ ಆಗಿರ್ಬೋದು, ನಿಮ್ಮ ಎಕ್ಸಾಮ್ ಬಗ್ಗೆ ಏನೇ ಡೌಟ್ ಕಮೆಂಟ್ ಮಾಡಿ. ಏನೇ ಡೌಟಲ್ಲಿ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.